भवात् पुनः श्रीमन्महागणाधिपतये नमः महालक्ष्मी देवताभ्यो नमः महासरस्वत्यै नमः वाराही देवतायै नमो नमः ओम हिरण्यवर्णां हरिणीं सुवर्णरजतश्रियां चन्द्रां हिरण्मयीं लक्ष्मीं जातवेदो ममावह ताम् आवह जातवेदो लक्ष्मीमनपगामिनीं यस्यां हिरण्यं विन्देयं गामश्वं पुरुषानहम् अश्वपूर्वां दशमद्यां हस्तिनादप्रबोधिनीं श्रियं देवीमुपह्वये श्रीरुमादेवी जोषदां तां सोऽस्मितां हिरण्यप्राकारामार्द्रां ज्वलन्तीं तृप्तां तर्पयन्तीं पद्मे स्थितां पद्मवर्णां तामिहोपह्वये श्रियं चन्द्रां प्रभासां यशसा प्रणन्तीं श्रियं लोके देवदिष्टामुदारां तां पद्मनीमीं शरणमहं प्रपद्ये ऐर्मे लक्ष्मी ऐर्मे नस्यतां स्वाङ्गणे आदित्यवर्णे तपसोर्यातो वनस्पतिस्थो वृक्षोरबिल्वः तस्य फलानि तत्सानुदन्तमायान्तर्याश्च बाह्या अलक्ष्मीः उपैतमां देवसदः कीर्तिस्मननासा प्रादुर्भूतोऽस्मि राष्ट्रेऽस्मिन् कीर्तिमद्यं ददातु मे क्षुद्धिपासामलां ज्येष्ठामलक्ष्मीं नाशयाम्यहम् अभूतिं समृद्धिं च सर्वान् निर्वद मे जहात् गन्धद्वारां दुरादर्शां नित्यपुष्टां करीषिणीं ईश्वरीकुं सर्वभूतानां तामिहोपह्वये श्रियं हरिः ॐ ऐं मुहूर्तस्य मुहूर्तोऽस्तु श्रीमन्महागणाधिपतये नमो नमः महालक्ष्मी देवताभ्यो नमः ॐ ललितादेव्यै नमः ऐं ह्रीं श्रीं 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 श्रीमात्रे नमः अरुणां करुणातरङ्गिताक्षीं धृतपाशाङ्कुशपुष्पवाणचापाम् अणिमादिभिरावृतां मयूखैः अहमित्येव विभावये भवानीं ध्यायेत् पद्मासनस्थां विकसौरां पद्मपत्रायताक्षीं हेमाभां पीतवस्त्रां करकञ्चलसद्देव पद्मां वराङ्गीं सर्वालङ्कारयुक्तां सततमवैगां भक्तनम्रां भवानीं श्रीविद्यां शान्तमूर्तिं सकलसर्वोत्तरं सर्वसन्तुष्टदात्रीं ॐ ऐं ह्रीं श्रीं श्रीमात्रे नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते ॐ ऐं ह्रीं श्रीं श्रीं श्रीमात्रे नमः श्रीमाता श्रीमहाराज्ञी श्रीमत्सिंहासनेश्वरी ಅದಕ್ಕೆ ತಗೋ ಥ್ಯಾಂಕ್ ಯು ಅತ್ತೆ ಅದಕ್ಕೆ ಹತ್ರ ಅಡ ಇಟ್ಟಿದ್ದ ತಾಳಿ ಸಾಲ ಎಲ್ಲ ತೀರ್ಸಿದ್ವಿ. ವರ್ಮಾ ಅವರೇ, ನಾನಿನ್ ಹೋಗಿ ಬರ್ತೀನಿ. ಹೋಗಿ ಬರ್ರಿ. ನಮಸ್ಕಾರ. ಕೆಲವೊಂದು ಸಂಪ್ರದಾಯದಲ್ಲಿ, ಮುಖ್ಯವಾಗಿ ನಮ್ಮನೇಲಿ ಜೋರಾಗಿ ಮಾಡೋ ಹಬ್ಬ ಯಾವುದು ಅಂದ್ರೆ ನಮ್ ಅಮ್ಮನವ್ರ ಹಬ್ಬ. ಬೇರೆ ಬೇರೆ ಹೂವಲ್ಲಿ ಅಮ್ಮನವ್ರಿಗೆ ಅಲಂಕಾರ ಮಾಡಿ ತುಂಬಾ ಪ್ರಸಾದಗಳೆಲ್ಲ ಮಾಡಿ ದೇವಿಗೆ ನವರಾತ್ರಿ ಮಾಡ್ತಾರೆ. ಈ ನವರಾತ್ರಿಲಿ ಪ್ರತಿದಿನ ಸಂಜೆ ಹೆಣ್ಮಕ್ಳೆಲ್ರು ಅವ್ರ ಅಮ್ಮನವ್ರನ್ನ ಒಂದ್ ಕಡೆ ಸೇರಿಸಿ ಉಯ್ಯಾಲೆ ಹಾಡ್ ಹೇಳ್ತಾರೆ. ಆದ್ರೆ ಈ ಅಮ್ಮನವ್ರು ಯಾರು, ಕಥೆ ಏನು ಅಂದ್ರೆ, ಒಂದ್ ಪುರಾಣದ ಕತೆ ಇದ್ರ ಹಿಂದೆ ಇದೆ. ಹಿಂದೆ ಧರ್ಮಾಂಗದ ಅಂತ ರಾಜ ಇದ್ದ. ಅವನ್ ಹೆಂಡತಿ ಸತ್ಯವತಿ. ಅವ್ರಿಗೆ 3 ಗಂಡ್ಮಕ್ಳು. ಒಂದ್ ಯುದ್ಧದಲ್ಲಿ ಶತ್ರುಗಳ ಕೈಯಲ್ಲಿ ಆ 3 ಗಂಡ್ಮಕ್ಳು ಸಾಯ್ತಾರೆ. ಅದ್ರಿಂದ ಆ ರಾಜ ರಾಣಿ ನೋವಲ್ಲಿ ಒದ್ದಾಡ್ತಾರೆ. ಅವ್ರ ಹತ್ರ ಇರೋದ್ನೆಲ್ಲ ಬಡ ಪ್ರಜೆಗಳಿಗೆ ದಾನ ಮಾಡಿ ಕಾಡಿಗೆ ಹೋಗಿ ತಪಸ್ ಮಾಡಕ್ಕೆ ಶುರು ಮಾಡ್ತಾರೆ. ಆಗ ಶ್ರೀ ಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿ ಅವ್ರನ್ನ ವರ ಕೇಳಕ್ ಹೇಳ್ತಾರೆ. ಸಂತಾನ ಕಳ್ಕೊಂಡಿರೋ ನಮ್ಗೆ ನೀನೇ ಸಂತಾನ ಆಗಿ ಹುಟ್ಟಬೇಕು ತಾಯಿ ಅಂತ ಅವರು ತಾಯಿನ ಬೇಡ್ಕೋತಾರೆ. 9 ತಿಂಗಳು ಕಳೆಯೋ ಅಷ್ಟ್ರಲ್ಲಿ ಅವ್ರಿಗೆ ಆ ಅಮ್ಮನವರೇ ಮಗಳಾಗ್ ಹುಟ್ಟಿದ್ದು. ಆ ಕಾಡಲ್ಲಿರೋ ಋಷಿ ಮುನಿಗಳು ಎಲ್ರೂ ಬಂದು ಆ ಮಗುನ ಉಯ್ಯಾಲೆಲಿಟ್ರು. ಆಗ ಎಲ್ರಿಗೂ ಖುಷಿ ಆಯ್ತು.
ಅವ್ರಿಗೆ ಆಯುಷ್ಮಾನ್ ಭವ ಅಂತ ಹರ್ಸಿದ್ರು. ಅಮ್ನೋರ್ ಹುಟ್ಟಿದ ಹಾಗೆ ಅವ್ರಿಗೆ ಸಕಲ ಸೌಭಾಗ್ಯ ಸಿಕ್ತು. ಆ ಅಮ್ಮ ಬೆಳೆದು ದೊಡ್ಡೋಳಾದ್ಲು. ಚಿತ್ರಾಂಗದ ಅನ್ನೋ ರಾಜನ್ ರೂಪದಲ್ಲಿ ಶ್ರೀ ಮಹಾವಿಷ್ಣು ಬಂದು ಅವಳನ್ನ ಮದ್ವೆ ಆದ. ಆ ರಾಜ್ಯದಲ್ಲಿ ಸಕಲ ಸಿರಿ ಸಂಪತ್ತು ಸೌಭಾಗ್ಯ ತುಂಬಿರ್ತಿತ್ತು. ಅಮ್ನೋರ್ ಹುಟ್ಟಿರೋ ಕಾಡಿನ ತುಂಬಾ ಹೂಗಳೇ ತುಂಬಿಕೊಂಡಿತ್ತು. ಋಷಿ ಪತ್ನಿಯರು ಮುನಿ ಕನ್ಯರು ಆ ಹೂವನ್ನ ತಗೊಂಡ್ ಬಂದು ಗೋಪುರ ಮಾಡಿ ಅಮ್ನೋರ್ ಹುಟ್ಟಿರೋ ದಿನ ಅಂತ ಪೂಜೆ ಮಾಡಿಸಿ ಆ ಪ್ರಸಾದನ ಕೊಟ್ಟು ನವರಾತ್ರಿಲಿ ಪೂಜೆ ಮಾಡಿ ಹಬ್ಬ ಮಾಡ್ತಿದ್ರು. ಡಾಕ್ಟರ್, ಏನಾಯ್ತು? ಭಯ ಪಡುವಂಥದ್ದೇನೂ ಇಲ್ಲ, ಎಲ್ಲ ಒಳ್ಳೇದೆ. ಶ್ಯಾಮ ತಾಯಿ ಆಗ್ತಿದ್ದಾರೆ. ಶ್ಯಾಮ, ಥ್ಯಾಂಕ್ಸ್ ಅಣ್ಣ. ತುಂಬಾ ಒಳ್ಳೆ ಸುದ್ದಿ ಹೇಳಿದ್ರಿ ಡಾಕ್ಟರ್, ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ಅವ್ರಿಗೆ ಸುಸ್ತು ಕಮ್ಮಿ ಆದ್ಮೇಲೆ ಹಾಸ್ಪಿಟ್ಲ್ ಕರ್ಕೊಂಬಂದು ಜನರಲ್ ಚೆಕಪ್ ಮಾಡಿಸಿ. ಸರಿ. ತುಂಬಾ ಖುಷಿ ಆಗ್ತಿದೆ ವಸಂತ. ಈ ಮನೆಯಲ್ಲಿ ಮಗುವಿನ ನಗು, ಗೆಜ್ಜೆ ಸದ್ದು ಕೇಳಿಸುತ್ತೆ. ಏನ್ ಅಖಿಲ್, ಎಲ್ಲರೂ ಇಷ್ಟೊಂದು ಖುಷಿಯಾಗಿ ಕಾಣಿಸ್ತಾ ಇದ್ದೀರಾ? ಏನಾದ್ರೂ ಸಂತೋಷದ ಸುದ್ದಿನಾ? ಹೌದಕ್ಕ, ತುಂಬಾ ದೊಡ್ಡ ಗುಡ್ ನ್ಯೂಸು. ನಾನು ತಂದೆ ಆಗ್ತಾ ಇದ್ದೀನಿ. ತುಂಬಾ ಒಳ್ಳೆ ವಿಷಯ. ಕಂಗ್ರ್ಯಾಚುಲೇಷನ್ ಶ್ಯಾಮ. ಅಖಿಲ್, ನೀನ್ ಹೋಗಿ ಈಗ ಸ್ವೀಟ್ಸ್ ತಗೊಂಡ್ ಬಾ. ಹೋಗೋ. ಸರಿ ಅದ್ಗೆ. ಕೃಷ್ಣ, ನನಗ್ ಬುದ್ಧಿ ಬಂದಾಗಿಂದ ನಿನ್ನ ಹೆಸರೇ ಹೇಳ್ದೆ, ನಿನ್ನ ಹಾಡೆ ಹಾಡ್ದೆ. ಆದ್ರೆ ಇವತ್ತು ನಿನ್ ಕೊಟ್ಟಿರೋ ಈ ಆನಂದಕ್ಕೆ ಹೇಗ್ ಕೃತಜ್ಞತೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ನನ್ನಿಂದ ಈ ಭೂಮಿ ಮೇಲೆ ಒಂದ್ ಪ್ರಾಣ ತರ್ತಿದ್ಯಾ. ನನ್ ಜನ್ಮ ಧನ್ಯ ಆಯ್ತು ಕೃಷ್ಣ. ಹುಟ್ಟೋ ಮಗುಗೆ ನಿನ್ ಗುಣನೇ ಬರೋ ಹಾಗೆ ಹರ್ಸು ಕೃಷ್ಣ. ಕಷ್ಟ ಬಂದ್ರು ನಷ್ಟ ಆದ್ರೂ ಒಳ್ಳೆ ಮಾರ್ಗದಲ್ಲೇ ನಡೆಯೋ ಮಗುನ ಈ ಕುಟುಂಬಕ್ಕೆ ಕೊಡ್ತೀಯ ಅಂತ ನಾನು ಸ್ಫೂರ್ತಿಯಾಗಿ ನಂಬ್ತಿದ್ದೀನಿ. ಇವತ್ತು ನೀನ್ ಕೊಟ್ಟಿರೋ ಈ ಸಂತೋಷಕ್ಕೆ ಹೇಗೆ ಕೃತಜ್ಞತೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಶ್ಯಾಮ, ಕಣ್ಣೀರಿಂದ ಕೃಷ್ಣನ್ ಬೇಡಿದ್ರೆ ಅಣ್ಣನ ಹಾಗೆ ಕೇಳಿದ್ ಕೊಡ್ತಾನೆ ಅಂತ ನಿನ್ನೆ ನೋಡಿದ್ಮೇಲೆ ನಂಬಿಕೆ ಬಂದಿದ್ದು. ಇವತ್ತು ನಮ್ಮ ಕುಟುಂಬ ಇಷ್ಟು ಆನಂದವಾಗಿರೋದಕ್ಕೆ ಕಾರಣ ನೀನು ನಿನ್ ಕೃಷ್ಣನೇ ಅಂತ ಹೇಳೋದ್ರಲ್ಲಿ ಯಾವ ಅತಿಶಯೋಕ್ತಿನೂ ಇಲ್ಲ. ನನ್ ಕೃಷ್ಣ ಅಲ್ಲ, ನಮ್ ಕೃಷ್ಣ. ಓಕೆ, ನಮ್ ಕೃಷ್ಣನೇ. ನಮ್ಮ ಕೃಷ್ಣ ನಮ್ಗೊಂದು ಪುಟ್ಟ ಕೃಷ್ಣನ ಕೊಡ್ತಾ ಇದ್ದಾನೆ. ಅದಕ್ಕೆ ಇದು. ಒಂದ್ ನಿಮಿಷ. ಏನಮ್ಮ, ರೋಡ್ ಮೇಲೆ ಬರ್ತಿರೋ ವೆಹಿಕಲ್ಸ್ ನ ನೋಡದೇ ಇರೋಷ್ಟು ಚಿಂತೆಲಿದ್ಯಾ? ಏನಾಯ್ತು? ಏನ್ ಹೇಳಿ ಮೇಡಮ್, ಕೈಯಲ್ಲಿ ಬಿಡಿಗಾಸು ಇಲ್ದೇ ಇರೋ ಪರಿಸ್ಥಿತಿಲಿದೀವಿ ನಾವು.
ಅಂಥದ್ರಲ್ಲಿ ಇವ್ರ ಕುಡ್ತದಿಂದ ಇರೋ ಡ್ರೈವರ್ ಕೆಲಸನೂ ಹೋಯ್ತು. ಅಲ್ದೆ ಈಗ ನಾನು ಒಬ್ಳು ಅಲ್ಲ, ನಾನು ಪ್ರೆಗ್ನೆಂಟು. ಹೇಗ್ ಬದುಕೋದು, ಏನ್ ಮಾಡೋದೋ ದಿಕ್ತೋಚದೆ ಇರೋ ಪರಿಸ್ಥಿತಿ. ನೀನೀಗ ಪ್ರೆಗ್ನೆಂಟಾ? ಹೌದಮ್ಮ. ಸ್ವಲ್ಪ ಸುಸ್ತಾಗಿ ವಾಂತಿ ಆಗ್ತಿತ್ತು, ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಇವಳು ಕೂಡ ಪ್ರೆಗ್ನೆಂಟ್ ಅಂತಿದ್ದಾಳೆ. ಸೊ ಇವಳನ್ನ ಮನೆಗೆ ಕರ್ಕೊಂಡು ಹೋದ್ರೆ ನನಗೆ ಚೆನ್ನಾಗಿ ಯೂಸ್ ಆಗ್ತಾಳೆ. ನಿನ್ ಹೆಸರೇನಮ್ಮ? ಪೂರ್ಣ ಮೇಡಮ್. ನಮ್ಮ ಮನೆಯವ್ರ ಹೆಸರು ಕೋಟಿ. ನೋಡು ಪೂರ್ಣ, ನಿನ್ಗೇನಾಗಲ್ಲ. ನಿನ್ನ ಕೆಲಸ ನಾನು ಕೊಡ್ತೀನಿ. ನನ್ನ ಡ್ರೈವರ್ ಕೂಡ ಊರಿಗೆ ಹೋಗ್ತಿದ್ದಾನೆ. ಮೇಡಮ್ ಅದು ನೀನ್ ಊರಿಗೆ ಹೋಗ್ತಿದ್ಯಾ? ನೋಡು ಪೂರ್ಣ, ಈ ಮನೇಲಿ ನಾನ್ ಬಿಟ್ರೆ ಯಾರೂ ಇರಲ್ಲ. ಇವತ್ತಿಂದ ಅಡ್ಗೆ ಕೆಲ್ಸ, ಕ್ಲೀನಿಂಗ್ ಎಲ್ಲ ನೀನೇ ನೋಡ್ಕೋಬೇಕು. ಆಯ್ತು ಮೇಡಮ್. ನಿನ್ ಗಂಡ ನನ್ ಕಾರ್ ಡ್ರೈವ್ ಮಾಡ್ತಾನೆ. ನಿಮ್ಮಿಬ್ಬರಿಗೂ ಸೇರಿ ಪ್ರತಿ ತಿಂಗಳು ಸಂಬಳ ಕೊಡ್ತೀನಿ. ನೋಡು ಕೋಟಿ, ಇಷ್ಟು ದಿನ ನೀನ್ ಹೇಗಿದ್ಯೋ ನನ್ಗದ್ ಬೇಕಾಗಿಲ್ಲ. ಇನ್ಮೇಲಿಂದ ಹುಷಾರಾಗಿರು. ಕುಡಿಯೋ ಅಂತ ಕೆಲ್ಸನೆಲ್ಲ ಮುಂದುವರ್ಸಿದ್ರೆ ಇಲ್ಲಿಂದ ತಕ್ಷಣ ಕಳಿಸ್ಬಿಡ್ತೀನಿ. ಮೊದ್ಲೇ ನಿನ್ ಹೆಂಡತಿ ಪ್ರೆಗ್ನೆಂಟ್. ನಿನ್ ಕುಡಿಯೋ ಚಟದಿಂದ ಅವಳಿಗೆ ಟೆನ್ಷನ್, BP ಕೊಟ್ಟು ನೆಮ್ಮದಿನೇ ಇಲ್ದಿರೋ ಹಾಗೆ ಮಾಡ್ಬೇಡ. ಹೊಟ್ಟೆಲಿರೋ ಮಗುಗೆ ಅಪಾಯ. ಸರಿ ಮೇಡಮ್, ನಾಳೆಯಿಂದ ಕುಡಿಯೋದಿಲ್ಲ. ಮತ್ತೆ ಇವತ್ತು ನೀವು ಕೆಲಸ ಕೊಟ್ಟಿರೋ ಖುಷಿಲಿ ಕೊನೆ ಸಲ ಒಂದು ಕ್ವಾರ್ಟರ್ ಕುಡಿತೀನಿ ಮೇಡಮ್. ಒಂದ್ ಕೆಲ್ಸ ಮಾಡು, ಒಂದ್ ಫುಲ್ ಬಾಟಲ್ ಕುಡ್ದು ಲಾರಿ ಕೆಳಗ್ ಬೀಳು. ಶನಿ ತೊಲ್ಗುತ್ತೆ. ಶ್ಯಾಮ, ಅದ್ಕೆ ಬನ್ನಿ. ಅದ್ಕೆ ಚೆನ್ನಾಗಿದ್ಯಾ? ತಗೋ. ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಂಗೇನು, ಆರಾಮಾಗೇ ಇದ್ದೀನಿ. ಒಂದ್ಸಲ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಶ್ಯಾಮನ್ನ ನೋಡಕ್ಕೆ ಅಂತ ಬಂದ್ಯಾ ವನಜಾಕ್ಷಿ? ಹೌದು ದೊಡ್ಡಮ್ಮ, ತುಂಬಾ ದಿನ ನಮ್ಮನೇಲೇ ಇದ್ರಲ್ಲ, ಒಂದೇ ಸಲ ಆ ಮನೆ ಖಾಲಿ ಮಾಡಿ ಇಲ್ಲಿ ಬಂದ್ಬಿಟ್ರಿ. ಇಷ್ಟು ದಿನ ಶ್ಯಾಮ ಪಕ್ಕದಲ್ಲೇ ಇದ್ಲು, ತುಂಬಾ ಅಭ್ಯಾಸ ಆಗಿತ್ತು. ಈಗ ಇಲ್ದೇ ಇರೋದಕ್ಕೆ ಬೇಜಾರಾಗತ್ತೆ. ಅಲ್ದೆ ಬಸ್ರಿ ಬೇರೆ ಈಗ, ಅದಕ್ಕೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ನಮಗ್ ಪರಿಚಯ ಆಗಿದ್ದು ನಮ್ಮ ಅದೃಷ್ಟ. ಈ ಮನೆ ಮಗಳ ಹಾಗೆ ಕಷ್ಟ ಸುಖದಲ್ಲೂ ನಮ್ ಜೊತೆಲೇ ಇದೆಯಾ. ತುಂಬಾ ಥ್ಯಾಂಕ್ಸ್ ಅಮ್ಮ. ಪರವಾಗಿಲ್ಲ ದೊಡ್ಡಮ್ಮ, ನಂಗ್ ಮಾತ್ರ ಹತ್ರದವರು ಅಂತ ಯಾರಿದ್ದಾರೆ ಇಲ್ಲಿ ಹೇಳಿ, ನಿಮ್ಮನ್ ಬಿಟ್ಟು. ಅದ್ಕೆ ಮಕ್ಳು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಶ್ಯಾಮ. ಅವರು ನನ್ ಜೊತೆ ಬರ್ತೀನಿ ಅಂತ ಒಂದೇ ಹಠ. ಸಂಡೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸ್ಕೂಲಿಗೆ ಕಳ್ಸಿದೀನಿ. ಅಕ್ಕ, ಮಕ್ಕಳನ್ನ ಕೂಡ ಕರ್ಕೊಂಡ್ಬರ್ಬೇಕಿತ್ತು. ಮುಂದಿನ ಸಲ ಕರ್ಕೊಂಡ್ ಬರ್ತೀನಿ ಅಖಿಲ್, ಇವಾಗ ಆಗ್ಲಿಲ್ಲ ಅಷ್ಟೇ. ಹಲೋ, ನೀವು ಮಾತಾಡ್ತಾ ಇರಿ, ಇವಾಗ್ಲೇ ಬರ್ತೀನಿ. ಹಲೋ, ಯಾ ಶ್ರೀನಿವಾಸ್. ಅಮ್ಮ ವನಜಾಕ್ಷಿ, ಕಾಫಿ ತಗೊಂಡ್ ಬರ್ತೀನಿ, ಕೂತ್ಕೋ. ಕೂತ್ಕೊಳ್ಳಿ ಅದ್ಕೆ. ಬಾಬಾ, ನೀನು ಕೂತ್ಕೋ. ಆಗಿದೆ ಶ್ಯಾಮ, ನನಗ್ ತುಂಬಾ ಇಷ್ಟ ಆಯ್ತು. ಕಾಫಿ ತಗೊಮ್ಮ. ಹೌದು, ಕೇಳೋದ್ ಮರ್ತಿದ್ದೆ ಶ್ಯಾಮ, ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊತಾ ಇದ್ಯಾ? ಮಾಡ್ಸಿದೀನಿ ಅದ್ಕೆ, ಎಲ್ಲ ಸರಿಯಾಗಿದೆ ಅಂದ್ರು. ಯಾವ ಹಾಸ್ಪಿಟಲ್ಲು? ಶ್ರೀ ಸಾಯಿ ಮದರ್ಸ್ ಹಾಸ್ಪಿಟಲ್. ಹೌದಾ? ಆ ಹಾಸ್ಪಿಟಲಲ್ಲಿ ನಿನ್ ಹಾಗೆ ಪ್ರೆಗ್ನೆಂಟ್ ಇರೋರನ್ನ ನೋಡೋ ಡಾಕ್ಟರು ಅವ್ರ ಹೆಸರೇನು ಇತ್ತಮ್ಮ? ಡಾಕ್ಟರ್ ಲಲಿತಾ, ಗೈನಕಾಲಜಿಸ್ಟ್.
ಹಾ ಅವರೇ ಅವರೇ ನೀನ್ ಚೆಕಪ್ ಮಾಡಿಸ್ಕೊಳ್ಳೋದು ಆ ಡಾಕ್ಟರ್ ಹತ್ರನಾ? ಅವ್ರ ಹತ್ರನೇ. ತುಂಬಾ ಒಳ್ಳೆ ಡಾಕ್ಟರ್ ಶ್ಯಾಮ. ನನ್ ಚಿಕ್ಕಮ್ಮನ್ ದೊಡ್ಡ ಮಗಳಿಗೂ ಕೂಡ ಅವರೇ ಡೆಲಿವರಿ ಮಾಡಿಸಿದ್ದು. ಹೌದಾ? ಸರಿ ಶ್ಯಾಮ, ನಾನು ಹೊರಡ್ತೀನಿ. ಸ್ವಲ್ಪ ಕೆಲಸ ಇದೆ. ದೊಡ್ಡಮ್ಮ ಬರ್ತೀನಿ. ಸರಿನಮ್ಮ, ಹುಷಾರು. ಯಾಕೆಂದ್ರೆ ತುಂಬಾ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದ್ಮೇಲೆ ಬಡತನದಿಂದ ಒಳ್ಳೆ ಆಹಾರ ಟ್ರೀಟ್ಮೆಂಟ್ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ. ನೀವ್ ಈ ಕೆಲಸ ಮಾಡ್ತಾ ಇರೋದಕ್ಕೆ ನಾನ್ ನಿಮ್ಗೆ ಧನ್ಯವಾದ ಹೇಳಲೇಬೇಕು. ನಿಜವಾಗ್ಲೂ ನೀವು ತುಂಬಾ ಗ್ರೇಟ್ ಐಶ್ವರ್ಯ ಅವರೇ. ಚಿಕ್ಕ ವಯಸ್ಸಿನಿಂದಾನು ಬೇರೆಯವ್ರಿಗೆ ಸಹಾಯ ಮಾಡೋದು ಅಭ್ಯಾಸ ಆಗಿದೆ. ಮದರ್ ತೆರೇಸಾ ಅವರಷ್ಟಲ್ದಿದ್ರು ಅವ್ರ ದಾರಿಲೇ ಸಮಾಜ ಸೇವೆ ಮಾಡ್ತಾ ಬದುಕಬೇಕು ಅಂತ ನಿರ್ಧಾರ ಮಾಡ್ದೆ. ಅದ್ರಲ್ಲೂ ಈ ಥರ ತಾಯಿ ಆಗೋ ಲೇಡೀಸ್ಗೆ ಸೇವೆ ಮಾಡಿದ್ರೆ ನನ್ಗಾಗೋ ಸಂತೃಪ್ತಿನೇ ಬೇರೆ. ನಿಮ್ ಮೇಲೆ ನನ್ಗೆ ತುಂಬಾ ಗೌರವ ಬರ್ತಾ ಇದೆ ಐಶ್ವರ್ಯ ಅವರೇ. ನಾನು ಕೂಡ ಅವಾಗ ಕ್ಯಾಂಪ್ಗಳನ್ನ ಮಾಡಿ ಲೇಡೀಸ್ಗೆ ಫ್ರೀ ಚೆಕಪ್ ಮಾಡಿಸ್ತೀನಿ. ನಿಮ್ ಒಳ್ಳೆತನ, ಗೈನಕಾಲಜಿಸ್ಟ್ ಆಗಿ ನೀವ್ ಮಾಡಿರೋ ಸೇವೆನ ತಿಳ್ಕೊಂಡೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ನಮ್ ಟ್ರಸ್ಟ್ ಕಡೆಯಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ ಸ್ವಲ್ಪ ಕಡಿಮೆ ಫೀಸಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ನಾವಿಬ್ರೂ ಜಾಸ್ತಿ ಜನರಿಗೆ ಸಹಾಯ ಮಾಡ್ಬೋದು. ಜೊತೆಗೆ ಹಾಗೆ ಮಾಡೋದಕ್ಕೆ ನಿಮ್ಮನ್ನು ಕೂಡ ನಮ್ ಟ್ರಸ್ಟ್ ಮೆಂಬರ್ ಆಗಿ ಆಡ್ ಮಾಡ್ಕೋತೀನಿ. ಖಂಡಿತ ಐಶ್ವರ್ಯ ಅವರೇ, ನೀವು ಮಾಡ್ತಾ ಇರೋ ಈ ಒಳ್ಳೆ ಕೆಲ್ಸಕ್ಕೆ ನನ್ನಿಂದ ಆಗೋ ಸಹಾಯ ಯಾವಾಗ್ಲೂ ಇರುತ್ತೆ. ತುಂಬಾ ಥ್ಯಾಂಕ್ ಯು ಡಾಕ್ಟರ್. ಇವಳು ಪೂರ್ಣ. ನಮಸ್ತೆ ಡಾಕ್ಟರ್. ಬಾಮ್ಮ ಪೂರ್ಣ. ಅಯ್ಯೋ, ಇವನ್ ಮತ್ತೆ ಕುಡ್ಕೊಂಡ್ ಬಂದಿದ್ದಾನೆ. ಈಗ ಮೇಡಮ್ ಏನಂತಾರೋ ಏನೋ. ಇವನ್ ನನ್ನ ನೆಮ್ಮದಿಯಾಗಿ ಬದುಕೋದಕ್ ಬಿಡಲ್ಲ. ಮೇಡಮ್ ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೇನೋ. ನಿನ್ ಗಂಡ ಕುಡಿದ್ ಬಂದಿದ್ದಾನೆ. ಕ್ಷಮಿಸಿ ಮೇಡಮ್, ಹೀಗ್ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ನಾನ್ ಬುದ್ಧಿ ಹೇಳ್ತೀನಿ ಮೇಡಮ್. ನಿಮಗ್ ಬುದ್ಧಿ ಇದೆಯಾ? ಈ ಜನ್ಮದಲ್ಲಿ ನೀನ್ ಬದಲಾಗಲ್ಲ. ಎಲ್ಲ ನನ್ ಕರ್ಮ. ಇನ್ಯಾವತ್ತೂ ಹೀಗ್ ಮಾಡಲ್ಲ ಅಂತ ಮೇಡಮ್ ಹತ್ರ ಕ್ಷಮೆ ಕೇಳು. ಕ್ಷಮಿಸಿ ಮೇಡಮ್, ಇನ್ಯಾವತ್ತೂ ಕುಡಿಯಲ್ಲ. ಮತ್ತೆ ಈಗ ಯಾಕೆ ಕುಡ್ದೆ? ನಿನಗ್ ಮುಂಚೆನೆ ಹೇಳಿದ್ನಲ್ಲ ಕುಡಿಯೋದ್ ಬಿಡು ಅಂತ. ಹೇಳಿದ್ರಿ ಮೇಡಮ್. ಮತ್ತ್ಯಾಕ್ ಕುಡ್ದೆ? ಇಲ್ಲಿರಕ್ ಇಷ್ಟ ಇಲ್ವಾ? ಹಾಗೆಲ್ಲ ಹೇಳ್ಬೇಡಿ ಮೇಡಮ್. ನಿಮ್ ಮನೆಗ್ ಬಂದ್ಮೇಲೆ ಸ್ವಲ್ಪ ಊಟ ಸಿಗ್ತಿದೆ, ಹೆಂಗೋ ಖುಷಿಯಾಗಿದ್ದೀವಿ. ನಮ್ಮನ್ನ ಕಳಿಸ್ಬೇಡಿ ಮೇಡಮ್, ನಿಮಗ್ ಕೈ ಮುಗಿತೀನಿ. ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ಕ್ಷಮ್ಸಲ್ಲ. ಹೋಗು. ಸರಿ ಮೇಡಮ್, ಇನ್ಯಾವತ್ತೂ ಕುಡಿಯಲ್ಲ. ಕ್ಷಮಿಸಿ ಮೇಡಮ್. ಕುಡಿಯೋದನ್ನ ಬಿಡಿಸೋದಕ್ಕೆ ಎಲ್ಲ ರೀತಿಲೂ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ಅವನ್ ಬದಲಾಗಿಲ್ಲ. ನೀವ್ ಹೇಳಿದ್ರಿ ಅನ್ನೋ ಭಯಕ್ಕಾದ್ರೂ ಅವನು ಕುಡಿಯೋದನ್ ಬಿಟ್ರೆ ಸಾಕು. ನೀನ್ ನಿನ್ ಗಂಡನ್ ಬಗ್ಗೆ ಯೋಚನೆ ಮಾಡದ್ ಬಿಡು. ಟೈಮ್ಗೆ ತಿಂದು ಮೆಡಿಸಿನ್ ತಗೋ. ಸರಿ ಮೇಡಮ್. ನನ್ ಗಂಡ ಕುಡ್ಕೊಂಡ್ ಬಂದ್ರು ಕ್ಷಮಿಸ್ತಾ ಇದ್ದೀರಾ? ನನಗ್ ಒಳ್ಳೇದು ಕೆಟ್ಟದ್ದು ನೋಡ್ತಾ ಇದ್ದೀರಾ? ತುಂಬಾ ಥ್ಯಾಂಕ್ಸ್ ಮೇಡಮ್. ಪರವಾಗಿಲ್ಲ. ನಿದ್ರೆ ಮಾಡೋ ಮುಂಚೆ ಹಾಲು ಕುಡಿಯೋದ್ ಮರಿಬೇಡ. ಆಯ್ತು ಮೇಡಮ್. ನಿನ್ ಗಂಡ ಕುಡಿದ್ರೇನು ಕುಡಿದಿದ್ರೇನು, ನಿನ್ ಹೊಟ್ಟೆಲಿರೋ ಮಗು ನನಗೆ ತುಂಬಾನೇ ಇಂಪಾರ್ಟೆಂಟ್. ಅಲ್ಲಿ ತನಕ ಸಹಿಸ್ಕೋತೀನಿ ಬಿಡು.
ಶ್ಯಾಮ, ಅದ್ಕೆ ಏನ್ ಸಡನ್ ಆಗಿ ಬಂದಿದ್ದೀರಾ? ಕಲೆಕ್ಷನ್ಗೆ ಅಂತ ಹೊರಟಿದ್ದೆ, ದಾರಿಲೇ ಅಲ್ವಾ ಅಂತ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಂಗೋಸ್ಕರ ಹಿಮಾಲಯದಿಂದ ಕೇಸರಿ ತರಿಸಿದೀನಿ. ಇದನ್ನ ಕೊಟ್ಟೋಗೋಣ ಅಂತ ಬಂದೆ. ಓ, ನಿಮ್ಗೆ ಹಿಮಾಲಯದಲ್ಲಿ ಕೂಡ ಪರಿಚಯ ಇರೋರಿದಾರಾ? ಹಿಮಾಲಯ ಅಲ್ಲ, ಕಾಶ್ಮೀರಲ್ಲಿದ್ದಾರೆ. ನನ್ನ ಹತ್ರ ಸಾಲ ತಗೊಂಡೋರ್ ಸೊಸೆ ಕಾಶ್ಮೀರದಿಂದ ಬರ್ತಿದ್ರು. ಕಾಶ್ಮೀರದ ಕೇಸರಿನೇ ಬೇಕು ಅಂತ ಹೇಳಿ ನಾನ್ ತರಿಸಿದೀನಿ. ನಮಗ್ ಸಿಗೋದ್ರಲ್ಲಿ ಬೆರಕೆ ಇರತ್ತೆ ಅಂತ ಒರಿಜಿನಲ್ ಕೇಸರಿನೇ ತರಿಸಿದೀನಿ. ಥ್ಯಾಂಕ್ಸ್ ಅದ್ಕೆ. ನಮ್ ಶ್ಯಾಮ ಬಗ್ಗೆ ಎಷ್ಟು ಜಾಗ್ರತೆ ವಹಿಸ್ತೀಯ ವನಜಾಕ್ಷಿ. ಕೇಸರಿನ ಹಾಲಲ್ಲಿ ಹಾಕೊಂಡ್ ಕುಡಿದ್ರೆ ಮಕ್ಕಳು ಒಳ್ಳೆ ಬಣ್ಣದಲ್ಲಿ ಹುಡ್ತಾರಂತೆ. ರಕ್ತ ಹಂಚ್ಕೊಂಡು ಹುಟ್ಟೋ ಮಕ್ಕಳು ಯಾವ ಬಣ್ಣದಲ್ಲಿದ್ರೇನಂತೆ ವನಜಾಕ್ಷಿ. ನೀವ್ ಹೇಳೋ ಮಾತ್ ಕೂಡ ನಿಜಾನೇ ದೊಡ್ಡಮ್ಮ. ಆದ್ರೆ ಎಲ್ಲರೂ ಏನೋ ಅನ್ಕೊಳ್ತಾರಲ್ವಾ ಅಂತ ನಾನ್ ತರಿಸ್ದೆ ಅಷ್ಟೆ. ಆದ್ರೂ ಗುಣ ಮುಖ್ಯನೇ ಹೊರತು ಬಣ್ಣದಲ್ಲಿ ಏನಿದೆ. ನಿನ್ಗೆ ಬೇಡ ಅನ್ಸಿದ್ರೆ ಬಿಟ್ಬಿಡು ಶ್ಯಾಮ. ಹಾಗೇನಿಲ್ಲ ಅದ್ಕೆ, ನೀವು ಪ್ರೀತಿಯಿಂದ ತಂದ್ರಿ ಅಷ್ಟು ಸಾಕು. ಇನ್ನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಪ್ಲಾನ್ ಸಕ್ಸಸ್ ಆಯ್ತಲ್ಲ, ಖುಷಿಯಾಗಿರ್ತೀರಾ ಅನ್ಕೊಂಡ್ರೆ ಇನ್ನೂ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ವನಜಾಕ್ಷಿ ವನಜಾಕ್ಷಿ ವನಜಾಕ್ಷಿ. ಏನ್ ಮೇಡಮ್, ನನ್ನ ಹೆಸರನ್ನ ಅಷ್ಟೊಂದ್ಸಲ ಹೇಳ್ತಾ ಇದ್ದೀರಾ? ನನ್ನ ಹೆಸರು ಅಷ್ಟೊಂದ್ ಚೆನ್ನಾಗಿದ್ಯಾ? ಹೌದು, ತುಂಬಾ ಚೆನ್ನಾಗಿದೆ. ಆದ್ರೆ ನಾನ್ ಸೀರಿಯಸ್ ಆಗಿ ಮಾತಾಡ್ಬೇಕಾದ್ರೆ ಕಾಮಿಡಿ ಮಾಡ್ಬೇಡ. ಆಯ್ತು ಮೇಡಮ್. ನಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತಿದ್ಯಾ, ಆದ್ರೆ ಅದು ತಪ್ಪು. ನಿಜವಾಗ್ಲೂ ನಾವು ಪ್ಲಾನ್ ಮಾಡ್ಬೇಕಾಗಿರೋದು ಈಗ. ಅದೇನು ಮೇಡಮ್? ಮನೆ ಕಟ್ಟದ ಹಾಗೆ ಹಬ್ಬ ಆಗಲ್ಲ, ಮುಂದಿದೆ ಮಾರಿ ಹಬ್ಬ ಅಂತಾರಲ್ಲ, ನಾವೀಗ ಮನೆ ಕಟ್ಟಿದೀವಿ ಅಷ್ಟೇ. ನಿಜವಾದ ಹಬ್ಬ ಮುಂದೆ ಇದೆ. ಮಹಾನುಭಾವರು ಮಾತು ಕೆಲ್ಸ ಅಷ್ಟು ಬೇಗ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ನಿಮ್ಮನ್ನ ನೋಡಿದ್ರೆ ನನಗೆ ಮಹಾನುಭಾವರಾಗೆ ಕಾಣ್ತೀರಾ. ಹೊಗಳ್ತಿರೋದಾ ಬಿಸ್ಕೆಟ್ ಹಾಕ್ತಿರೋದಾ? ಅಯ್ಯೋ ಏನ್ ಮೇಡಮ್ ಹೀಗಂತೀರಾ? ನಿಮ್ಮನ್ನ ತಿಂತಾ ಇರೋಳ್ ನಾನು. ನಿಮಗ್ ಯಾಕೆ ಬಿಸ್ಕೆಟ್ ಹಾಕ್ತೀನಿ ಹೇಳಿ? ಸುಮ್ನೆ ಅಂದಿದ್ದು, ಯೋಚನೆ ಮಾಡ್ಬೇಡ. ಮತ್ತೆ ಈಗ ಮುಂದಿನ ಕೆಲ್ಸ ಏನು ಮೇಡಮ್? ಶ್ಯಾಮಗೆ ಮಗ ಹುಡ್ತಿದ್ದಾನೆ. ನಮ್ ಪ್ಲಾನ್ ವರ್ಕೌಟ್ ಆಗ್ಬೇಕು ಅಂದ್ರೆ ಪೂರ್ಣಂಗೂ ಕೂಡ ಹುಡುಗನೇ ಹುಟ್ಬೇಕು. ಆಗ್ಲೇ ನಾವ್ ಅನ್ಕೊಂಡಿರೋದನ್ನ ಸಾಧಿಸಕ್ಕಾಗೋದು. ಶ್ಯಾಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನೀವು ಆ ಕೆಲಸದವಳನ್ನ ಕರ್ಕೊಂಡ್ ಬಂದು ರಾಶಿಗಟ್ಲೆ ದುಡ್ಡು ಖರ್ಚು ಮಾಡಿ ಮಹಾರಾಣಿ ತರ ನೋಡ್ಕೋತಾ ಇದ್ದೀರಾ. ಒಂದು ವೇಳೆ ಆ ಹೆಂಗ್ಸ್ಗೆ ಗಂಡು ಮಗು ಹುಟ್ಟುತ್ತಾ ಇದ್ರೆ ಪಾಪ, ಸರಿಯಾದ ಆಹಾರ ಇಲ್ದೆ ಡೆಲಿವರಿ ಆಗ್ತಿದ್ದ ಹಾಗೆ ತಾಯಿ ಮಗು ಇಬ್ರು ಸತ್ತೋದ್ರು. ಅಯ್ಯೋ, ಎಂತ ಅನ್ಯಾಯ ವನಜಾಕ್ಷಿ. ಅವ್ರಿಗೆ ಹೇಳೋರಿಲ್ದೆ ಈ ತರ ಎಲ್ಲ ಆಗೋಯ್ತು ಮೇಡಮ್. ಇಲ್ದಿದ್ರೆ ಮೊದ್ಲೇ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು. ಕನಿಷ್ಠ ಅಮ್ಮನ್ ಪ್ರಾಣನಾದ್ರೂ ಉಳಿತಿತ್ತು. ಏನ್ ಮಾಡೋದು, ಅವ್ರ ಜಾತಕನೇ ಸರಿ ಇಲ್ಲ. ಇಲ್ಲೋಡು ಪೂರ್ಣ, ಯಾವ್ದಕ್ಕೂ ಒಳ್ಳೇದು ನೀನು ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಳಮ್ಮ. ಮೊದ್ಲೇ ದಿನ ಸರಿ ಇಲ್ಲ. ನಾನು ಕೂಡ ಇಂಥದ್ ಕೇಳಿದೀನಿ ಪೂರ್ಣ. ಯಾವ್ದಕ್ಕೂ ಒಳ್ಳೇದು, ನಮ್ ಹುಷಾರ ನಾವಿರ್ಬೇಕು. ಪೂರ್ಣ, ನಾಳೆ ಹಾಸ್ಪಿಟ್ಲ್ಗೆ ಹೋಗೋಣ. ನಾಳೆ ಒಂದ್ಸಲಿ ಸ್ಕ್ಯಾನಿಂಗ್ ಮಾಡಿಸ್ತೀನಿ, ಮಗು ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳೋಣ.
ನೀವ್ ಹೇಳಿದನ್ ಕೇಳಿದ್ಮೇಲೆ ನನಗೂ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅನಿಸ್ತಿದೆ ಮೇಡಮ್. ಸರಿ, ನೀನ್ ಹೋಗಿ ರೆಸ್ಟ್ ಮಾಡು. ಸರಿ ಮೇಡಮ್. ಇದನ್ ಯಾಕೆ ತಂದ್ರಿ? ಉಪ್ಪಿನಕಾಯಿ ತಿನ್ಬೇಕು ಅನಿಸ್ತಿದೆ ಅಂದ್ಯಲ್ಲ, ತಗೋ ನಿನಗೋಸ್ಕರ ತಂದೆ. ಹೌದಾ? ಥ್ಯಾಂಕ್ ಯು. ಬೇಡ ಬಿಡಿ. ಏನಾಯ್ತು ಶ್ಯಾಮ? ಅತ್ತೆ ಇದನ್ನ ತಿನ್ಬೇಡ ಅಂತಂದಿದ್ರಲ್ಲ, ನನಗ್ ಬೇಡ. ಈಗ ತಿಂದ್ರೆ ಅತ್ತೆ ಮತ್ತೆ ಗೌರವ ಕೊಡ್ದಿರೋ ಹಾಗಾಗತ್ತೆ. ಏನು ಪರವಾಗಿಲ್ಲ, ತಿನ್ನು. ನಿನ್ ಗೌರವ ಮರ್ಯಾದೆಗೆ ಏನು ಕಡಿಮೆ ಆಗಲ್ಲ. ಯಾಕೆ ಅಂದ್ರೆ ಇದು ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ತರ ಇರುತ್ತೆ. ಹೌದಾ? ಆ ತರನೂ ಇರತ್ತಾ? ಮನುಷ್ಯನ ಅಗತ್ಯ ಅನಿವಾರ್ಯಕ್ಕೆ ಸರಿಯಾಗಿ ಮಾರ್ಕೆಟಲ್ಲಿ ಏನ್ ಬೇಕಾದರೂ ಸಿಗುತ್ತೆ. ತಿನ್ನು, ನಾನು ಕೊಡ್ತೀನಿ ಇರು. ದೊಡಮ್ಮ, ಇನ್ ಸಾಕು. ಅಷ್ಟೆಲ್ಲ ಯಾಕೆ? ಹೆಚ್ಚಿಗೆನೆ ಹಾಕ್ಬೇಕು ವನಜಾಕ್ಷಿ. ಈ ಬಳೆ ಜಾಸ್ತಿ ಇರೋದ್ರಿಂದ ನಾಡಿ ಮೇಲೆ ಒತ್ತಡ ಬಿದ್ದು ಹೆರಿಗೆ ಸುಲಭವಾಗಿ ಆಗತ್ತೆ ಅಂತಾರೆ. ಆಹಾ